ಸನ್ಮಾನ್ಯ ವಿಜಯೇಂದ್ರ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದ ಮೇಲೆ ಭಾರತೀಯ ಜನತಾ ಪಕ್ಷ ಬಹಳ ಚೆನ್ನಾಗಿ ಸಂಘಟನೆ ಆಗ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಬಗ್ಗೆ ಯುವಕರಲ್ಲಿ ವಿಶ್ವಾಸ ಮೂಡ್ತಾ ಇದೆ. ಸಮರ್ಥ ನಾಯಕತ್ವ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಸಿಕ್ಕಿದೆ. ಸಹಜವಾಗಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಏನೋ ಸಹಜವಾಗಿ ಮಾನವರ ಗುಣಧರ್ಮಗಳು ಇರುವಂಥದ್ದು ಎಲ್ಲರಲ್ಲೂ ಸಹಜ. ಆದರೆ ಇದೆಲ್ಲವನ್ನ ವರಿಷ್ಠರು ಗಮನಿಸಿದ್ದಾರೆ. ವರಿಷ್ಠರು ಆದಷ್ಟು ಬೇಗ ಇದನ್ನು ತೀರ್ಮಾನ ತೆಗೆದುಕೊಂಡು ನೋಡಿ, ಆಂತರಿಕ ಪ್ರಜಾಪ್ರಭುತ್ವ ಇರುವಂಥದ್ದು ಭಾರತೀಯ ಜನತಾ ಪಕ್ಷದಲ್ಲಿ. ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇಲ್ಲ. ಬೂತ್ ಮಟ್ಟದ ಕಾರ್ಯಕರ್ತರು ಮಂಡಲ ಅಧ್ಯಕ್ಷರನ್ನ ಚುನಾವಣೆ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಮಂಡಲ ಅಧ್ಯಕ್ಷರು ಮಂಡಲ ಪ್ರತಿನಿಧಿಗಳು ಸೇರಿ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಜಿಲ್ಲಾಧ್ಯಕ್ಷರು ರಾಜ್ಯ ಪರಿಷತ್ತಿನ ಸದಸ್ಯರು ಇವರೆಲ್ಲರೂ ಸೇರಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಹಾಗಾಗಿ ಈಗ ಸಂಘಟನಾ ಪರ್ವ ನಡೀತಾ ಇದೆ. ಸಂಘಟನಾ ಪರ್ವ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿದೆ. ಭಾರತ ದೇಶದಲ್ಲಿ ಬಹುತೇಕ ನಾವು 4ನೇ ಸ್ಥಾನದಲ್ಲಿ ಸಂಘಟನಾ ಪರ್ವದ ಶ್ರೇಣಿಯನ್ನು ಪಡೆದುಕೊಂಡಿದ್ದೇವೆ. ಹಾಗಾಗಿ ಮೊನ್ನೆ ವಿಜಯೇಂದ್ರ ಅವರ ಏನು ಈ ಸಂಘಟನಾ ಸಾಮರ್ಥ್ಯ ಇದೆ, ಇದು ರಾಷ್ಟ್ರೀಯ ನಾಯಕರು ಗಮನಿಸಿದ್ದಾರೆ. ಸೊ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಈ ಪಕ್ಷ ಮುಂದೆ ಇನ್ನಷ್ಟು ಸದೃಢವಾಗಿ ಕಾಂಗ್ರೆಸ್ ಪಕ್ಷವನ್ನು, ಕಾಂಗ್ರೆಸ್ ಸರ್ಕಾರವನ್ನು ದಿಟ್ಟವಾಗಿ ಎದುರಿಸುತ್ತೆ.